ವೀಕ್ಷಕರೇ, ವಿರಾಮದ ನಂತರ ಮತ್ತೆ ಸ್ವಾಗತ. ಹಾವಂಜೆ ಮಂಜುನಾಥ್ ರಾವ್ರವರು ನಮ್ಮೊಂದಿಗಿದ್ದಾರೆ. ಯಕ್ಷಗಾನ ಪ್ರಸಂಗಕರ್ತರು, ಕಲಾವಿದರು, ಹಾಗೆಯೇ ಯಕ್ಷಗಾನ ತರಬೇತಿ ನೀಡುವಂತಹ ಶಿಕ್ಷಕರು, ಭಾಗವತರು ಆದಂತಹ ಶ್ರೀಯುತ ಹಾವಂಜೆ ಮಂಜುನಾಥ್ ರವರ ಕಲಾ ಜೀವನದ ನಡಾವಳಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಶ್ರೀಯುತ ಮಂಜುನಾಥ್ ರಾವ್ರವರೇ, ಯಕ್ಷಗಾನ ಕಲೆಯಲ್ಲಿ ಹಂತ ಹಂತವಾಗಿ ಬೆಳೆದುಕೊಂಡು ಬಂದ್ರಿ, ಮತ್ತೆ ಈ ವೃತ್ತಿಮೇಳಗಳಲ್ಲೂ ಕೂಡ ಹಲವಾರು ಪಾತ್ರಗಳನ್ನು ನಿರ್ವಹಿಸ್ತೀರಿ. ಯಾವ ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸ್ತೀರಿ ತಾವು? ಸಂದರ್ಭ ಬಂದಾಗ ಒಬ್ಬ ವೇಷಧಾರಿ ಗೈರು ಹಾಜರಾಗಿದ್ದಾನೆ ಒಂದು ದಿವಸ. ಆಗ ನಾನು ಹೆಣ್ಣು ಬಣ್ಣವೂ ಆಡಿದ್ದಿದೆ. ಹೆಣ್ಣು ಬಣ್ಣ. ಹೆಣ್ಣು ಬಣ್ಣಕ್ಕೆ ರಾಜಪಾತ್ರದ ಯಾವ ಕುಣಿತ ಆಗಲಿ, ಮಾತಾಗಲಿ, ಭಾಷೆಯಾಗಲಿ ಉಪಯೋಗ ಆಗುವುದಿಲ್ಲ. ಹೆಣ್ಣು ಬಣ್ಣಕ್ಕೆ ಅದರದ್ದೇ ಆದಂತಹ ಒಂದು ಗುಣ, ಸ್ವಭಾವಗಳು ಮತ್ತೆ ಕುಣಿತ, ಸ್ವರೂಪ, ಸ್ವಭಾವ, ಗುಣ ಎಲ್ಲವೂ ಬೇರೆ ಬೇರೆ, ಭಿನ್ನ ಭಿನ್ನ. ಹಾಗಾದ್ರಿಂದ ಅದನ್ನು ಮಾಡಬೇಕಾಗಿ ಬಂದಾಗ ಮಾಡಿದ್ದೇನೆ. ಹೆಣ್ಣು ಬಣ್ಣ. ಯಾವ ಪಾತ್ರ ಅದು? ಹೆಣ್ಣು ಬಣ್ಣ ಘೋರ ಶೂರ್ಪನಖಿ ಅಂತ, ಪಂಚವಟಿ ಪ್ರಸಂಗದಲ್ಲಿ ಘೋರ ಶೂರ್ಪನಖಿ. ಆದ್ರೆ ತಾವು ಸಾತ್ವಿಕರು, ಇಂತಹ ತಾಮಸ ಗುಣವನ್ನ ಸ್ವಲ್ಪ ಅಭಿವ್ಯಕ್ತಗೊಳಿಸಲಿಕ್ಕೆ ಕಷ್ಟ ಸಾಧ್ಯ ಆಗಿಲ್ವೇ ಅಂತ? ಅಂದ್ರೆ ಅದು ಅನಿವಾರ್ಯತೆ ಆದಾಗ, ಅನಿವಾರ್ಯ ಉಂಟಾದಾಗ, ಹೌದ ಮಾರ ಏನು ಮಾಡುದು, ಹೀಗಾಯ್ತಲ್ಲೋ ಒಂದು ವೇಷ ಮಾಡಿ ಅಂತ ಹೇಳಿ ಒಬ್ರು ಹೇಳುವಾಗ ನಾನು ಎಲ್ಲದಕ್ಕೂ ಹೊಂದಿಕೊಳ್ಳುವ ಹಾಗೆ ಹೆಣ್ಣು ಬಣ್ಣವೂ ಮಾಡಿದ್ದು. ಆ ನಂತರದಲ್ಲಿ ಕೆಲವು ಸಂದರ್ಭ ಮಂದರ್ತಿ ಮೇಳದಲ್ಲಿ ಹಾಸ್ಯಗಾರಿಕೆಯವರು ಗೈರು ಹಾಜರಾದರು, ಹಾಸ್ಯಗಾರರು ಇಲ್ಲ. ಒಂದು 4-5 ದಿನಗಳಲ್ಲಿ ಹಾಸ್ಯವನ್ನೂ ಮಾಡಬೇಕಾದ ಪ್ರಮೇಯ ಬಂತು. ಒಂದು ಸಂದರ್ಭದಲ್ಲಿ ಅಡಿಗೆ ಭಟ್ರು ಇಲ್ಲ, ಅಡಿಗೆಯನ್ನು ಮಾಡಬೇಕಾಯ್ತು ಮೇಳದಲ್ಲಿದ್ದುಕೊಂಡು. ರಾತ್ರಿ ವೇಷ ಹೇಗೂ ಉಂಟೆ, ಹಗಲಿನಲ್ಲಿ ಅಡಿಗೆ, ಹೀಗೆ ಅಂತ ಮೇಳಗಳಲ್ಲಿ ಇದ್ದಷ್ಟು ಹೊತ್ತು ನಾವು ಯಾರಿಗೂ ಬೇಡವಾಗಿ ಇರಲಿಲ್ಲ. ಯಾಕಂದ್ರೆ ಯಾವುದಕ್ಕೂ ಸರಿ, ಕಿರೀಟ ವೇಷ ಆದ್ರೆ ಕಿರೀಟ ವೇಷ, ಕೇದಿಗೆ ಮುಂದಲೇ ಆದ್ರೆ ಕೇದಿಗೆ ಮುಂದಲೇ. ಅನಿವಾರ್ಯ ಸಂದರ್ಭಗಳಲ್ಲಿ ಭಾಗವತಿಕೆ ಮಾಡುತ್ತಿದ್ರ? ಇಲ್ಲ, ಭಾಗವತಿಗೆ ಹೋಗ್ಲಿಲ್ಲ. ಹಿಮ್ಮೇಳದ ಮೊದಲೆಗಾರಿಕೆ ಅಥವಾ ಇತ್ಯಾದಿಗಳನ್ನು ನಾನು ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ತಮ್ಮ ಪ್ರಸಂಗಕರ್ತರ ಮತ್ತೊಂದು ಮಗುಲು, ಈ ಕಲೆಯ ಮತ್ತೊಂದು ಪ್ರಕಾರದಲ್ಲಿ, ಮತ್ತೊಂದು ವಿಧದಲ್ಲಿ, ಮಾಧ್ಯಮದಲ್ಲಿ ತಾವು ಕೈಯಾಡಿಸ್ತೀರಿ. 3-4 ಪ್ರಸಂಗಗಳನ್ನು ರಚಿಸ್ತೀರಿ. ಪ್ರತಾಪ ಮಾಣಿಕ್ಯ ಧ್ವಜ, ರತಿರೂಪಿಣಿ, ವೈಶ್ರವಣ ಪರಾಜಯ. ಬಹಳ ಹೆಸರನ್ನ ಕೇಳಿದಾಗಲೇ ಬಹುಶಃ ಯಕ್ಷಗಾನೀಯವಾಗಿ ಇದು ಪ್ರಸಂಗ ಇದೆ. ಒಬ್ಬ ಪ್ರಸಂಗಕರ್ತನಿಗೆ ನಾವು ತಿಳಿಬೇಕಾದ್ರೆ, ಈಗಿನದ್ದು ನಾವು ಎಲ್ಲೂ ಸಮೀಕರಿಸುವಂತಿಲ್ಲ, ತುಲನೆ ಮಾಡುವಂತಿಲ್ಲ, ಆದ್ರೆ ಪ್ರಸಂಗಕರ್ತನಿಗೆ ಪ್ರಸಂಗಾವಧಾನತೆ ಎಷ್ಟಿರಬೇಕು, ಮತ್ತೆ ಅಧಿಕ ಪ್ರಸಂಗದಿಂದ ಹೊರತಾಗಿ ಪ್ರಸಂಗಕರ್ತ ಯಾವ ರೀತಿಯಲ್ಲಿ ಕೆಲಸವನ್ನ, ತನ್ನ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಯಕ್ಷಗಾನೀಯ ರೂಪದಲ್ಲಿ ಅದೊಂದು ಪ್ರದರ್ಶನಗೊಳ್ಳಬೇಕಾದ್ರೆ ಯಾವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ? ಪ್ರಸಂಗಕರ್ತನಿಗೆ ಅತೀ ಮುಖ್ಯವಾಗಿರಬೇಕಾದದ್ದು ಪದ್ಯ ರಚನೆಯ ಛಂದೋಬದ್ಧತೆ. ಈಗ ಕವನ ಸಂಕಲನ ಮಾಡಿದ ಹಾಗೆ ಯಕ್ಷಗಾನದ ಪದ್ಯಗಳ ರಚನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಛಂದೋಬಂಧಗಳು, ತಾಳ, ಲಯ ಇತ್ಯಾದಿಗಳಿಗೆ ಅದು ಒಗ್ಗುವಂತಿರಬೇಕು. ಮತ್ತೆ ನಮ್ಮ ಹಿಂದಿನ ಕವಿಗಳೆಲ್ಲ ಬರೆದಂತಹ ರೀತಿಗೆ ಭಿನ್ನವಾಗಿರಬಾರದು. ಈಗ ಇತ್ತೀಚಿನ ಪ್ರಸಂಗಕರ್ತರುಗಳೆಲ್ಲ ಹೊಸ ಹೊಸ ಶಬ್ದಗಳನ್ನು ಅಳವಡಿಸಿ, ಅದೇ ಹೇಳಿದೆ ಅಧಿಕ ಪ್ರಸಂಗ, ಹೌದು, ಹಾಗೆ ಮಾಡಿ ರಂಗಸ್ಥಳದಲ್ಲಿ ಭಾಗವತರಿಗೆ ಹಾಡುವುದಕ್ಕೂ ಕಷ್ಟ. ಭಾಗವತರು ಏನೋ ಒಂದು ರೀತಿಯಲ್ಲಿ ಹಾಡಬೇಕಾಗುತ್ತೆ. ಅಂದ್ರೆ ತಮ್ಮ ಪ್ರಕಾರ ಪ್ರಸಂಗಾವಧಾನತೆ ಇರಬೇಕು. ಹಿಂದಿನ ಪಾರ್ತಿ ಸುಬ್ಬ, ಮತ್ತೆ ದೇವಿದಾಸ ಆಗಿರಬಹುದು, ದೇವಿದಾಸ, ಮತ್ತೆ ಹಲಸಿನಹಳ್ಳಿ ನರಸಿಂಹ ಶಾಸ್ತ್ರಿಗಳು, ನಮ್ಮ ಈ ಕಡೆಯವರಿದ್ದಾರೆ, ಯಾರಂದ್ರೆ ಲಕ್ಷ್ಮೀನಾರಾಯಣಪ್ಪ ಮುದ್ರಣ ಕವಿ, ಇವರು ಬರೆದಂತಹ ಕೆಲವು ಪ್ರಸಂಗಗಳೆಲ್ಲ ಒಳ್ಳೆ ಚೌಕಟ್ಟಿನಿಂದ ಅತ್ಯುತ್ತಮವಾದಂತಹ ಸಾಹಿತ್ಯಗಳ ಪದಬಂಧಗಳನ್ನು ಉಪಯೋಗಿಸಿಕೊಂಡು ಅವರು ಪದ್ಯ ಬರೆದಿದ್ದಾರೆ. ಅದೇ ನನಗೆ ದಾರಿದೀಪ. ಆ ಪ್ರಸಂಗಗಳನ್ನು 100-150 ಪ್ರಸಂಗಗಳನ್ನು ನಾನು ಓದಿದ್ರಿಂದ ಆ ಪದ್ಯ ರಚನೆಗಳಿಗೆ ಅದರಿಂದ ತುಂಬಾ ಸಹಾಯ ಆಯಿತು. ಮತ್ತೆ ಅಲ್ಲಿ ಪಾತ್ರದ ಪೋಷಣೆ ಮತ್ತು ಪಾತ್ರದ ಪ್ರವೇಶ, ಪಾತ್ರಗಳ ಸಂಚಾರ ಅದನ್ನ ಕೇಂದ್ರೀಕರಿಸಿದ್ರ ಪ್ರಸಂಗ ಬರೆಯುವಾಗ? ಅದು ಹಿಂದೆ ಪ್ರಸಂಗಕರ್ತರು ಯಾವ ರೀತಿಯಲ್ಲಿ ಪದ್ಯಗಳನ್ನು ರಚನೆ ಮಾಡ್ತಿದ್ರೋ ಅದೇ ರೀತಿಯನ್ನು ನಾನು ಅನುಸರಿಸಿದೆ. ಯಾಕಂದ್ರೆ ಪದ್ಯಗಳು ಹಾಗೆ ಬರಬೇಕು, ಇಂತಹ ತಾಳದಲ್ಲೇ ಇರಬೇಕು. ಸ್ತ್ರೀ ಪಾತ್ರಕ್ಕೆ ಬೇಕಾದಂತಹ
ತಾಳಗಳಿಗೆ ಹೊಂದಿಸಿ ಪದ್ಯಗಳನ್ನು ರಚನೆ ಮಾಡಿದೆ. ಹಾಗಾಗಿ ಹೆಚ್ಚಿನ ನನ್ನ ಪ್ರಸಂಗಗಳಲ್ಲಿ ಅಭಿನಯ ಮಾಡುವುದಕ್ಕೆ ಪೂರಕವಾದಂತಹ ಅಂಶಗಳು ಸಾಹಿತ್ಯದಿಂದ ಕೂಡಿಕೊಂಡು ಪದ್ಯ ರಚನೆ ಆಗಿತ್ತು. ಅದರಲ್ಲಿ ಭಾಗ 2 ರಚಿಸಿದ್ರಲ್ಲ ತಾವು, ರತಿರೂಪಿಣಿ. ಎರಡನೇ ಭಾಗ ಅಂದ್ರೆ ಮುಂದಿನ ಅದಕ್ಕೆ ಮುಂದಡಿ ಇಟ್ಟದ್ದು ಯಾಕೆ? ಅದು ಒಂದು ಹಂತದಲ್ಲಿ ಪ್ರಥಮ ಭಾಗ ಅಷ್ಟೊಂದು ಯಶಸ್ವಿಯಾಗಿತ್ತು. ಆಗಿದೆ. ಒಂದು ಪ್ರತಾಪ ಮಾಣಿಕ್ಯ ಧ್ವಜ ಅನ್ನುವ ಪ್ರಸಂಗವನ್ನ ಅಲ್ಲಿಯ ತನಕ ಪೌರಾಣಿಕವನ್ನೇ ನಾವು ಆಡುತ್ತಿದ್ರೂ ಕೂಡ ಭೋಜ ಹೆಗಡೆಯರ ಆಳ್ವಿಕೆ ಆಗಿದ್ದಾಗ ಮೇಳ ಮಂದರ್ತಿ ಮೇಳ, ಆಗ ಹೊಸ ಪ್ರಸಂಗ ಅಂದ ಕೂಡಲೇ ಏನೋ ಒಂದು ಹೊಸತನ ಉಂಟು ಅಂತ ಬಯಲಾಟಕ್ಕೆ ಬಂದ ಹೊತ್ತದು. ಮಂದರ್ತಿ ಮೇಳದಲ್ಲಿ ನಾನು ಕಲಾವಿದ ಆಗಿ ಇದ್ದೆ. ಆಗ ಪ್ರತಾಪ ಮಾಣಿಕ್ಯ ಧ್ವಜ ಅಂತ ಬರೆದು ಕೊಟ್ಟೆ. ಅಲ್ಲಿಗೆ 135 ಆಟಗಳನ್ನು ಒಂದು ಪ್ರಸಂಗ, ಒಂದು ಸೀಸನ್ ನಲ್ಲಿ ನಾವು 135 ದಿನ ಆ ಆಟ ಮಾಡಿದ್ವಿ. ಆ ಕಾಲದಲ್ಲಿ ಅದು ಅದ್ಭುತ ಯಶಸ್ಸು. ಹೌದು, 135ನೇ ಪ್ರಯೋಗ ಅಂದ್ರೆ ಅದ್ಭುತ ಯಶಸ್ಸು. ಖಂಡಿತ. ಆಗ ಪೌರಾಣಿಕ ಪ್ರಸಂಗ ಬೇಡ, ನಿನ್ನೆ ಆಡಿದ್ದನ್ನೇ ಆಡಿ ಅಂತ ಹೇಳುವಲ್ಲಿವರೆಗೂ ಅದು ಪರಿಣಾಮಕಾರಿಯಾಗಿತ್ತು. ಮತ್ತೆ ಆ ದೃಶ್ಯಗಳೆಲ್ಲ ಒಂದು ಹೆಣ್ಣನ್ನ ಮತ್ತೊಂದು ಗಂಡು ವೇಷಧಾರಿ ಬಲವಂತಪಡಿಸುವ ದೃಶ್ಯಗಳು ಇತ್ಯಾದಿಗಳೆಲ್ಲ ರೋಚಕವಾಗಿ ಬಂದದ್ರಿಂದ ಆಗ ಕೋಡಿ ಶಂಕರ ಅನ್ನುವರು ಎರಡೇ ವೇಷಧಾರಿ. ಅದು ರೋಚಕ ಆಗುವ ಘಟ್ಟದಲ್ಲಿ ಎಲ್ಲೂ ಕೂಡ ಸಭ್ಯತೆ ಮತ್ತು ಸಹ್ಯತೆಯನ್ನ ಮೀರಿ ಹೋಗಿಲ್ಲ. ಪೌರಾಣಿಕದ ಚೌಕಟ್ಟಿನಲ್ಲೇ ಬಂದಿದೆ ಆ ಕಥೆ. ಮೂಲ ಯಕ್ಷಗಾನದ ಸೌಂದರ್ಯ ಸೊಬಗು ಎಲ್ಲವೂ ಇತ್ತು. ಈಗ ರಕ್ಕಸ ಒಬ್ಬ ರಾಜಕನ್ಯೆಯನ್ನು ಅಪಹರಿಸುವ ರೀತಿಯಲ್ಲಿಯೇ ಪೌರಾಣಿಕ ಕಲ್ಪನೆಯೊಂದಿಗೆ ಹೊಸ ಪ್ರಸಂಗವನ್ನು ರಚನೆ ಮಾಡಿದ್ದೆ ನಾನು. ಹಾಗಾಗಿ ಪರಿಣಾಮಕಾರಿಯಾಯಿತು. ಹಾಡಲ್ಲಿ ಏನಾದರೂ ವಿಶೇಷ ಇತ್ತ? ಪ್ರಕೃತಿಯನ್ನು ವರ್ಣಿಸುವಂತಹ ಅದು ಕೆಲವು ಸಂದರ್ಭಗಳಲ್ಲೇ ಬಂದಿತ್ತು. ಈಗ ಕರ್ನಾಟ ಭಾರತ ಕಥಾಮಂಜರಿ ಎನ್ನುವ ಗದಗಿನ ಭಾರತದ ಕೆಲವು ಅದನ್ನ ಅಧ್ಯಯನ ಮಾಡಿದ್ದೆ ನಾನು. ಮತ್ತೆ ಅದನ್ನ ಅಲ್ಲಲ್ಲಿ ನಮ್ಮ ದೇವಸ್ಥಾನಗಳ ವಿಶೇಷ ದಿನಗಳಲ್ಲಿ ವಾಚನ ಪ್ರವಚನಗಳನ್ನು ಮಾಡ್ತಿದ್ದೆ ನಾನು. ಆ ಸಂದರ್ಭದಲ್ಲಿ ಆ ಪದ್ಯ ರಚನೆಗೆ ಅದರಿಂದ ಪೂರಕವಾಗಿ ಕೆಲವು ಶಬ್ದಗಳೆಲ್ಲ ಪ್ರಯೋಗ ಮಾಡ್ತಿದ್ದೆ ನಾನು. ಒಂದು ಭಾಮಿನಿ ಪದ್ಯಗಳನ್ನು ಬರಿಬೇಕಾದಾಗ ಅದೇ ಕೆಲವು ಶಬ್ದಗಳನ್ನು ಉದಾಹರಣೆಯಾಗಿ ತಕೊಂಡು, ಯಾಕಂದ್ರೆ ನಮ್ಮ ಅನಾದಿ ಗ್ರಂಥಗಳಿದ್ದಾವಲ್ವಾ, ರಾಮಾಯಣ ಮಹಾಭಾರತ ಇವುಗಳೆಲ್ಲ ಅದರ ಪದ್ಯಗಳನ್ನು, ಅದರ ಪದ್ಯದ ಅಂಶವನ್ನ ತೆಗೆದುಕೊಂಡೇ ಕೆಲವು ಪ್ರಸಂಗಗಳನ್ನು ಬರೆದಿದ್ದಾರೆ ಹಿಂದೆ. ಯಾಕಂದ್ರೆ ನಮ್ಮ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿಗಳಿರ್ಬೋದು, ಅಥವಾ ನೀವು ಹೇಳಿದ ಹಾಗೆ ಪಾರ್ತಿ ಸುಬ್ಬ, ದೇವಿದಾಸ್, ಇವರೆಲ್ಲ ಒಂದೊಂದು ಪದ್ಯಗಳನ್ನ ಅದರಿಂದ ತಕ್ಕೊಂಡು ಮಾಡಿದಂತಹ ಇದು. ಉದಾಹರಣೆಗೆ ಅಂಗದ ಸಂಧಾನ ರಾಮಾಯಣದ ಪ್ರಸಂಗ, ಅದರಲ್ಲಿ ಹೆಚ್ಚಿನ ಪದ್ಯಗಳು ರಾಮಾಯಣದಿಂದಲೇ ಬಂದಿದೆ. ರಾಮಾಯಣದ ತೊರವೆ ರಾಮಾಯಣದ ವಾಮಿನಿ ಷಟ್ಪದಿಯ ಪದ್ಯಗಳನ್ನೇ ಯಥಾವತ್ತಾಗಿ ಅಲ್ಲದಿದ್ರು ಅದನ್ನ ಪದ್ಯ ರಚನೆ ಮಾಡುವಾಗ ಆ ಶಬ್ದಗಳನ್ನ ಉಪಯೋಗಿಸಿಕೊಂಡು ಬೇರೆ ಬೇರೆ ತಾಳಗಳಿಗೆ ಅದನ್ನು ಹೊಂದಿಸಲಿಕ್ಕೆ ಬೇಕಾಗಿ ಬೇರೆ ಬೇರೆ ಶಬ್ದಗಳನ್ನು ಅದರ ಒಟ್ಟಿಗೆ ಬೆರೆಸಿಕೊಂಡು ಪದ್ಯ ರಚನೆ ಮಾಡಿದ್ದಾರೆ. ಮತ್ತೊಂದು, ಆಕಾಶವಾಣಿಯಲ್ಲಿ ಆವಾಗ ಅದೇ ಮಾಧ್ಯಮ ಆಗಿತ್ತು. ಯಕ್ಷಗಾನದ ಕಂಪನ್ನ ಹರಡಿಸಿದಂತಹ ಕೀರ್ತಿಗೆ ತಾವು ಕೂಡ ಭಾಜನರಾಗಿದ್ದೀರಾ. ಹಲವಾರು ಪ್ರಸಂಗಗಳನ್ನು ಅದಕ್ಕಾಗಿ ರಚಿಸಿದ್ದೀರಾ. ಬಹಳ ಸಮೃದ್ಧವಾಗಿ ಅದರಲ್ಲಿ ಪ್ರದರ್ಶನ ಅಂದ್ರೆ ಶ್ರೋತೃಗಳಿಗೆ ತಲುಪಿಸುವಂತೆ ಮಾಡಿದ್ದೀರಾ. ಇಲ್ಲಿ ತಮ್ಮ ಕೆಲಸ ಕಾರ್ಯಗಳು ಏನೇನು? ಒಂದು, ನಮ್ಮ ಯಕ್ಷಗಾನ ಗುರುಗಳವರು ನೀಲಾವರ ಲಕ್ಷ್ಮೀನಾರಾಯಣ ರಾಯರು, ಇವತ್ತವರು ರಿಟೈರ್ಡ್ ಆಗಿದ್ದಾರೆ. ಅವರದ್ದೊಂದು ಕೂಟ ಇತ್ತು, ನೀಲಾವರ ಲಕ್ಷ್ಮೀನಾರಾಯಣ ರಾವ್ ಮತ್ತು ಬಳಗ ಅಂತ. ಅದರಲ್ಲಿ ಸುಮಾರು ಒಂದು 10-12 ವರ್ಷಗಳ ಕಾಲ ಒಂದು 5-6-7 ಜನರ ಒಂದು ಕೂಟ. ಅದು ನಾವು 7 ಮಂದಿ ಹೋಗ್ತಿತ್ತು ಅಲ್ಲಿಗೆ ಬೇರೆ ಬೇರೆ ಪ್ರಸಂಗಗಳನ್ನ ಆಯ್ಕೆ ಮಾಡ್ತಿದ್ರು ಅವರು. ಆಯ್ಕೆ ಮಾಡುವುದು ಭಾಗವತರು. ಇದಕ್ಕೊಂದು ಅರ್ಥ ಬರೀರಿ ಮಂಜಾತ್ರಾಯರೇ ಅಂತ ಹೇಳ್ತಿದ್ರು ನನಗೆ. ನಾನು ಅರ್ಥ ಬರೆದು ಅವರಿಗೆ ತಲುಪಿಸ್ತಿದ್ದೆ. ಹಾಗೆ 1-2 ಟ್ರಯಲ್ ಮಾಡ್ತಿತ್ತು. 2 ಟ್ರಯಲ್ ಮಾಡಿಕೊಂಡು ನಾವು ಅಲ್ಲಿ ಆಕಾಶವಾಣಿಗೆ ಹೋಗಿ ನಮ್ಮ ಪ್ಲಾಟ್ ಅನ್ನ ನಾವು ಬಿತ್ತರಿಸ್ತಿತ್ತು. ಅದು ಪ್ರೇಕ್ಷಕರಿಂದಲೂ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದದ್ದಿದೆ. ಅರ್ಥಗಾರಿಕೆ ಹೆಚ್ಚಾಗಿ ಅರ್ಥದ ಇದನ್ನ ಸಂಯೋಜನೆಯನ್ನು ನಾನೇ ಮಾಡ್ತಿದ್ದೆ. ಮತ್ತೆ ಆ ಸಂದರ್ಭದಲ್ಲಿ ನಾನೇ ಬರೆದದ್ದ ಪ್ರಸಂಗಗಳನ್ನು ನಾವು ಉಪಯೋಗಿಸಿದ್ದು. ವೈಶ್ರವಣ ಪರಾಜಯ,
ಮತ್ತೆ ರಸ್ಯಶೃಂಗ ಅಂತ ಒಂದು. ಅದನ್ನ ಸೀಮಿತ ಅವಧಿಗೆ ಇಳಿಸಿದ್ದೀರಾ? ಹೌದು ಹೌದು. ಅಲ್ಲಿ ನಾವು ಅರ್ಥ ಇಲ್ಲಿ ಆಕಾಶವಾಣಿಯಲ್ಲಿ ಒಂದೇ ಗಂಟೆಗೆ ನಾವು ಅದನ್ನ ರಚನೆ ಮಾಡಬೇಕು. ಇಡೀ ಕಥಾಭಾಗವನ್ನ ಅಚ್ಚುಕಟ್ಟಾಗಿ 1 ಗಂಟೆಗೆ ಬೇಕಾಗುವ ಹಾಗೆ ಸಾಮಾನ್ಯವಾಗಿ 20 ರಿಂದ 22 ಪದ್ಯಗಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ಬೇಕಾದಷ್ಟು ಅರ್ಥಗಳನ್ನೆಲ್ಲ ಬರೆದು. ಅಲ್ಲಿ ಪ್ರಸಂಗಕರ್ತನ ಪರಿಶ್ರಮ ಬಹಳಷ್ಟಿದೆ. ಖಂಡಿತ ಖಂಡಿತ. ಅಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಬೇಕು. 58 ಅಥವಾ 58.5 ಮಿನಿಟ್ಗೆ ಅದು ನಿಲ್ಲುವ ಹಾಗೆ. ಯಾಕಂದ್ರೆ ಅವರು ಮತ್ತೆ ನಮ್ಮ ಪಾತ್ರ ಪರಿಚಯಗಳನ್ನ ಇವುಗಳನ್ನ ಹೇಳಲಿಕ್ಕೆ 1.5 ಮಿನಿಟ್ ಬೇಕಾಗುತ್ತೆ. ಅದಕ್ಕೆಲ್ಲ ಹೇಳಿರ್ತಾರೆ. ಅವಾಗ ಗುರುತಿಸ್ತಿದ್ರ ತಮ್ಮನ್ನ ಹೊರಗಡೆ ಎಲ್ಲ? ಹಾವಂಜೆ ಮಂಜುನಾಥ ಅವರು. ಖಂಡಿತ. ಆಗ ನಾನು ಅತಿಥಿ ಕಲಾವಿದನಾಗಿ ಅಲ್ಲಲ್ಲಿಗೆ ತಾಳಮದ್ದಲೆಗೆಲ್ಲ ಹೋಗ್ತಿದ್ದೆ. ಈಗಲೂ ಹೋಗ್ತೇನೆ. ಈಗ ಹೋಗುದು ಕಡಿಮೆ, ಆಗ ಜಾಸ್ತಿ ಹೋಗ್ತಿದ್ದೆ. ಸಾಮಾನ್ಯ ನಾವು ಗುರುತಿಸ್ತಾ ಇದ್ರು. ಅದರಿಂದಾಗಿ ತುಂಬಾ ಪ್ರಯೋಜನ ಆಗಿದೆ. ಹಾಗೆ ಈ ಸಂಘ ಅಲ್ಲದೆ ಮತ್ತೊಂದು ಗುರುರಾಜ ಮಾರ್ಪಳ್ಳಿ ಒಂದು ಬಳಗವನ್ನು ಕಟ್ಟಿದ್ರು ಇಲ್ಲಿ ಉಡುಪಿಯಲ್ಲಿ. ಅದರಲ್ಲಿ ML ಸಾಮಗ್ರು ಮತ್ತೆ ಡಾಕ್ಟರ್ ಭಾಸ್ಕರಾನಂದ ಕುಮಾರ್, ನಾನು ಎಲ್ಲ ಒಂದು 2, 3, 4 ವರ್ಷಗಳು ನಾವು ಅಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೆವು ಆಕಾಶವಾಣಿಯಲ್ಲಿ. ಇದೇ ರೀತಿಯಲ್ಲಿ 1 ಗಂಟೆಯ ಕಾರ್ಯಕ್ರಮ. ಮತ್ತೆ ಏನಾಯ್ತು ಅಂದ್ರೆ ಆಕಾಶವಾಣಿಯವರೇ ಒಂದು ನಿಯಮಗಳನ್ನು ತಂದ್ರು. ಒಂದು ಕೂಟದಲ್ಲಿ ಭಾಗವಹಿಸಿದವರಿಗೆ ಮತ್ತೊಂದು ಕೂಟದಲ್ಲಿ ಅವಕಾಶ ಇಲ್ಲ ಅಂದ್ರು. ಹಾಗಾಗಿ ನಾನು ಅರ್ಥಧಾರಿಯಾಗಿಯೇ ಭಾಗವಹಿಸುತ್ತಿದ್ದರಿಂದ ಒಂದೇ ಕೂಟವನ್ನ ಮತ್ತೆ ಮುಂದುವರಿಸಿದೆ. ಮತ್ತೆ ಹೊರ ಜಿಲ್ಲೆಗಳಲ್ಲಿ, ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲಿ ಏನಾದರೂ ಪ್ರದರ್ಶನ ನೀಡಿದ್ರೆ ತಮ್ಮ ತಂಡದ ಮೂಲಕ ಅಥವಾ ಇನ್ನಿತರ ಒಂದು ಮೂಲಗಳ ಮೂಲಕ? ಹೊರ ದೇಶಗಳಲ್ಲಿ ಮಾಡಿದ್ದು ಅಂದ್ರೆ ಕಲ್ಕತ್ತಾದಲ್ಲಿ ನಾವು ಯಕ್ಷಮಂಡಲದ ಮುಖಾಂತರವಾಗಿ ಹೋದದ್ದು. ಹೊರ ರಾಜ್ಯದಲ್ಲಿ? ಹೊರ ರಾಜ್ಯ, ಹೌದು. ಹೊರ ದೇಶಕ್ಕೆ ನಾವು ಹೋಗ್ಲಿಲ್ಲ. ಹೊರ ದೇಶಕ್ಕೆ ಹೋಗ್ಲಿಲ್ಲ. ಅವಕಾಶ ಒಮ್ಮೆ ಬಂದಿತ್ತು. ಆ ಹೊತ್ತಿನಲ್ಲಿ ನಮ್ಮ ಮನೆಯಲ್ಲಿ ನನ್ನ ತಂದೆಯವರಿಗೆ ಸೌಖ್ಯ ಇರಲಿಲ್ಲ. ಹಾಗಾಗಿ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ನಾನು ದೇವಸ್ಥಾನದ ಒಂದು ಸಿಬ್ಬಂದಿ ಆದ್ದರಿಂದ ದೂರ ಹೋಗಿ ತಿಂಗಳುಗಟ್ಟಲೆಯೋ ಅಥವಾ ವಾರಗಟ್ಟಲೆಯೋ ಇರ್ಲಿಕ್ಕೆ ನನ್ನಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಏನಿದ್ರೂ 1-2 ದಿವಸಗಳಲ್ಲಿ ನಾವು ಮನೆಗೆ ಬರಲೇಬೇಕಾಗಿತ್ತು. ಹಾಗಾಗಿ ನಾನು ಹೆಚ್ಚಿಗೆ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಕಲ್ಕತ್ತಾದಲ್ಲಿ ಪ್ರದರ್ಶನ ಅಲ್ಲಿ ಉದ್ಯಾವರ ಮಾಧವಾಚಾರ್ಯ ಯಕ್ಷಮಂಡಲ, ಹೌದು, ಯಕ್ಷಮಂಡಲದ ಮುಖಾಂತರ ಹೋದದ್ದು. 1.5-2 ತಿಂಗಳವರೆಗೆ ನಾವು ಮಹಾಬಲ ಹೆಗಡೆಯವರಿಂದ ತರಬೇತಿ ಪಡೆದಿತ್ತು. ಮತ್ತೆ ಹೊಸತೋಟ ಮಂಜುನಾಥ ಭಾಗವತರು ಅಂತ ಒಬ್ರು ನಮಗೆ ಕಲಿಸೋದಕ್ಕೆ ಬಂದಿದ್ರು. ಭಾಗವತರು ಇಡಗುಂಜಿ ಮೇಳದಲ್ಲಿ ಆ ಕಡೆಯಲ್ಲಿ ತುಂಬಾ ಪ್ರಸಿದ್ಧರವರು. ಅವರು ತರಬೇತಿಯೂ ಆಗಿತ್ತು ಕೆಲವು ದಿನ ಮಹಾಬಲ ಹೆಗಡೆಯವರು. ಹೀಗೆ ಮಹಾಬಲ ಹೆಗಡೆಯವರ ನೇತೃತ್ವದಲ್ಲಿದ್ದಂತಹ ಒಂದು ಕೂಟಕ್ಕೆ ಇಲ್ಲಿ ಗೋಲ್ಡನ್ ಜುಬ್ಲಿ ಹಾಲ್ನಲ್ಲೇ ಆಟವನ್ನು ಏರ್ಪಡಿಸಿದ್ರು ಅವರು. ಅದು ಭೀಷ್ಮ ವಿಜಯ ಕಥಾನಕ ಆಗಿತ್ತು. ಮಹಾಬಲ ಹೆಗಡೆಯವರೇ ಭೀಷ್ಮ ಮಾಡಿದ್ರ ಆ ದಿನ. ನಾನು ಪೂರಕ ಪಾತ್ರಗಳನ್ನು ಮಾಡಿದ್ದೆ. ಬಹುಶಃ ಪ್ರತಾಪ ಸೇನಾ ಅಂತ ಒಂದು ದೊಡ್ಡ ವೇಷ ಮಾಡಿದ್ದೆ. ಗುರುರಾಜ ಮಾರ್ಪಳ್ಳಿ ಇವರೆಲ್ಲ ಇದ್ರು ಅದರಲ್ಲಿ. ಅದು ತಿಂಗಳು-ಗಟ್ಟಲೆ ತರಬೇತಿ ಮಾಡಿತ್ತು ನಾವು ಅಲ್ಲಿ ಗೋಲ್ಡನ್ ಜುಬ್ಲಿ ಹಾಲ್. ಕಲ್ಕತ್ತಾದಲ್ಲಿ ಪ್ರತಿಕ್ರಿಯೆ ಹೇಗಿತ್ತು ಅಲ್ಲಿಯ ಜನ? ಕಲ್ಕತ್ತಾದಲ್ಲಿ ಪ್ರತಿಕ್ರಿಯೆ ಬಹಳ ಚೆನ್ನಾಗಿತ್ತು, ಬಹಳ ಒಳ್ಳೆಯದಾಗಿತ್ತು ಕಾರ್ಯಕ್ರಮ. ಕಲ್ಕತ್ತಾದಲ್ಲಿ ಬಹುಶಃ ಒಂದು ವಾರದ ಕಾರ್ಯಕ್ರಮಗಳಾಗಿತ್ತು. ಅದು ಕರ್ನಾಟಕದಿಂದ KV ಸುಬ್ಬಣ್ಣರು ಬಹುಶಃ ಕರ್ನಾಟಕದಿಂದ ಯಕ್ಷಗಾನವನ್ನು ಕಳಿಸುವ ಏರ್ಪಾಡು ಮಾಡಿದ್ರು ಏನೋ ಆಗ. KV ಸುಬ್ಬಣ್ಣ, ಹೆಗ್ಗೋಡು ನೀನಾಸಮ್ಮ ಅವರು, ಅವರ ಮುಖಾಂತರ ಇವರಿಗೆ ಉದ್ಯಾವರ ಮಾಧವಾಚಾರ್ಯರಿಗೆ ಅವಕಾಶ ಸಿಕ್ಕಿ ಮಾಧವಾಚಾರ್ಯರು ಒಪ್ಪಿಕೊಂಡು ನಮ್ಮನ್ನು ಕರ್ಕೊಂಡು ಹೋದದ್ದು ಅಲ್ಲಿಗೆ. ಈ ಕಡೆಯಲ್ಲಿ ಯಕ್ಷರಂಗಕ್ಕೆ ಅವಕಾಶ ಬೇರೆ ರೀತಿಯಲ್ಲಿ ಹೊರದೇಶಕ್ಕೆ ಹೋಗುವ ಅವಕಾಶ ಬಂದದ್ರಿಂದ ಬಹುಶಃ ನಾವು ಇಲ್ಲಿಗೆ ತಯಾರಾಗಿ ಹೋದ್ದು ಏನೋ ನನ್ನ ಅನಿಸಿಕೆ. ಸರಿ, ಬಹುಶಃ ಅಲ್ಲಿ ಒಳ್ಳೆಯ ಕಾರ್ಯಕ್ರಮ ಚೆನ್ನಾಗಿತ್ತು, ಪ್ರತಿಕ್ರಿಯೆ ಚೆನ್ನಾಗಿತ್ತು, ಜನ ಮೆಚ್ಚಿದ್ರು. ಬಹಳ ಸಂತೋಷದ ಸಂಗತಿ ಅದು. ಸರಿ, ಅದರೊಂದಿಗೆ ಈ ಹವ್ಯಾಸಿ ಮೇಳಗಳಿಗೆ ತರಬೇತಿಯನ್ನು ನೀಡಿದ್ದೀರಾ? ಎಷ್ಟು ತಂಡಗಳಿಗೆ ತಾವು ತರಬೇತಿಯನ್ನು ನೀಡಿದ್ರೆ? ಮತ್ತೆ ಅಲ್ಲಿಯ ಕಲಾವಿದರು ಎಷ್ಟು ಕಲಾವಿದರನ್ನ ಸೃಷ್ಟಿಸಿದ್ದೀರಾ? ಸಾಧಾರಣವಾಗಿ ಗುರುತಿಸುವಂತಹ ಕಲಾವಿದರು ಯಾರಿದ್ದಾರೆ ಈಗ? ಸಂಘಗಳು ಅಂತ ಹೇಳಿದ್ರೆ ಆಯಾಯ ಊರಿನ ಹುಡುಗರು ಒಟ್ಟಾಗಿ ಮಾಡುವಂತಹ ಒಂದು ಆಟ. ಸುಮಾರು 10-20 ಸಂಘಗಳಿಗೆ ನಾನು ತರಬೇತಿ ಕೊಟ್ಟಿದ್ದೆ. ಅದರಲ್ಲಿ ಕೆಲವು ಸಂಘಗಳು ಈಗಾಗಲೇ ನಮ್ಮ ಹಿರಿಯರು ಕಾಂತಪ್ಪ ಮಾಸ್ಟ್ರು
ಅವರು ಕಟ್ಟಿ ಬೆಳೆಸಿದಂತಹ ಸಂಘ. ಅದು ಯಾವುದೋ ಕಾರಣಾಂತರದಿಂದ ಜಯಂತ ಕುಮಾರ್ ಮುಂದುವರಿಸಲಾಗದೆ ನಾನು ಹೋಗಿ ಕೆಲವು ಕಡೆಗಳಲ್ಲಿ ಒಂದು 2-3 ವರ್ಷ ನಾನು ಹೋಗಿ ಆಮೇಲೆ ನನಗೂ ಹೋಗ್ಲಿಕ್ಕಾಗದೆ ಆ ಕೆಲವು ಸಂಘಗಳು ಈಗ ಕೆಲವು ಹಾಗೆ ಸಂಘ ಹೆಸರಿನಲ್ಲಿ ಮಾತ್ರ ಇದೆ, ಈಗ ಅದನ್ನು ಮುಂದುವರಿಸ್ತಾ ಇಲ್ಲ. ಒಂದು 3-4 ಸಂಘಗಳು ಮಾತ್ರ ಚೆನ್ನಾಗಿ ಇವತ್ತಿಗೂ ನಡೀತಾ ಇದ್ದಾವೆ. ಹೇರೂರು ಸಂಘ ಒಂದು, ಆಮೇಲೆ ಹನೆಹಳ್ಳಿ ಅಂತ ಒಂದು ಬಾರ್ಕೂರ್ನ ಹತ್ತಿರ ಒಂದು ಸಂಘ. ಅವರು ಬೇರೆ ಬೇರೆ ಮಾಸ್ಟರ್ಗಳನ್ನು ಹೊಂದಿಕೊಂಡು ಈಗ ತರಬೇತಿ ಮಾಡಿಸ್ತಾ ಇದ್ದಾರೆ. ನನಗೆ ಬೇರೆ ಕಾರಣಗಳಿಂದ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೇಳ್ತಾರೆ ಬನ್ನಿ ಪೂರೈಸಿಕೊಡಿ ಅಂತ. ಉಪ್ಪೂರಿನಲ್ಲಿ ಉಗ್ಗೆಲ್ಬೆಟ್ಟಿನಲ್ಲಿ ಒಂದು ಸಂಘ ಇತ್ತು, ಅದು ಸುಮಾರು ಒಂದು 8-10 ವರ್ಷ ನಡೆದಿತ್ತು. ಆ ನಂತರ ಮತ್ತೆ ನನಗೆ ಅದನ್ನ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಅಲ್ಲಿ ಪೂರ್ಣವಾದಂತ ತರಬೇತಿಯನ್ನು ನೀಡ್ತಾ ಇದ್ದೀರಿ, ಸಭಾಲಕ್ಷಣ ಆಗಿರ್ಬೋದು, ಪೂರ್ವರಂಗ ಆಗಿರ್ಬೋದು, ಭಾಗವತಿಕೆಯ ತರಬೇತಿಯನ್ನು ನೀಡ್ತಾ ಇದ್ರೆ? ನೀಡ್ತಿದ್ದೆ, ಆದ್ರೆ ಅಲ್ಲಿ ಅದಕ್ಕೆ ಅವಕಾಶಗಳು ಅಂದ್ರೆ ಅಭಿರುಚಿ ಇರಲಿಲ್ಲ. ಅದನ್ನ ಮುಂದುವರಿಸಬೇಕು ಅನ್ನುವಂತಹ ಅಭಿರುಚಿ ಯಾವ ಕಲಾವಿದನಲ್ಲಿಯೂ, ಸಂಘದ ಕಲಾವಿದನಲ್ಲಿ ಇರುವುದಿಲ್ಲ. ಹೆಚ್ಚಾಗಿ ಒಂದು ಹವ್ಯಾಸಕ್ಕೋಸ್ಕರ 1-2 ಆಟ ಮಾಡಿದ್ರೆ ಮುಗೀತು ಅನ್ನುವ ಸಂಘಗಳೇ ಹೆಚ್ಚಿಗೆ. ಹವ್ಯಾಸ ಮತ್ತು ಗುರುತಿಸಿಕೊಳ್ಳುವಿಕೆಯ ತವಕ. ಹೌದೌದು, ಅಷ್ಟೇ ಅಷ್ಟಕ್ಕೆ ಸೀಮಿತವಾಗಿ 1 ಆಟ 2 ಆಟ ಮಾಡಿದ್ರೆ ಮುಗೀತು ಸಂಘಗಳ ಅವಸ್ಥೆ ಅಷ್ಟೇ. ಸಂಘ ಯಾವುದೋ ಒಂದು ಕಾರಣಕ್ಕೆ ಒಂದು 10 ಮಂದಿ ಒಟ್ಟಾಗ್ತೇವೆ, ಒಂದು ಮಾಸ್ಟರ್ನ ಕರ್ಕೊಂಡು ಬಂದು ಒಂದು 4 ತಿಂಗಳು ಎಷ್ಟೋ ಒಂದು 10-30 ಕ್ಲಾಸ್ ಮಾಡ್ತೇವೆ. ಹಾಗೆ ಅದು 1-2 ವೇಷ ಮಾಡಿದ ಕೂಡಲೇ ಮುಗಿಯಿತು. ನಾನು ಅರ್ಜುನ ಆಗಿದ್ದೇನೆ, ನಾನು ಕರ್ಣ ಆಗಿದ್ದೇನೆ ಅಂತ ಹೇಳ್ಕೊಂಡು ಅಲ್ಲಿಗೆ ಮತ್ತೆ ಅವರಿಗೆ ಮುಂದುವರಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಬದುಕುವ ಸಾಧ್ಯತೆಯೂ ಇರಲಿಲ್ಲ. ಎಷ್ಟೊಂದು ಪಾತ್ರಗಳನ್ನು ನಿರ್ವಹಿಸಿದ್ರು ಕೂಡ ತಾವು ಮೆಚ್ಚುವಂತಹ ಪಾತ್ರ ಮತ್ತೆ ತಮ್ಮ ಕಲಾ ಜೀವನದಲ್ಲಿ ಸ್ಮರಣೀಯವಾದಂತಹ ಕ್ಷಣ, ಇದರ ಬಗ್ಗೆ ಪ್ರಸ್ತಾಪಿಸಬಹುದೇ? ನಾನು ಮೆಚ್ಚುವಂತಹ ಪಾತ್ರಗಳು ಅದೇ ಈಗಲೂ ಸಾತ್ವಿಕದಲ್ಲೂ ಯಾವ ಪಾತ್ರ ಹೆಚ್ಚಾಗಿ ಮೆಚ್ಚುತ್ತೀರಿ? ನಾನು ನಳ ಚರಿತ್ರೆಯಲ್ಲಿ ಋತುಪರ್ಣನ ಪಾತ್ರವನ್ನು ಮೆಚ್ಚಿದ್ದೇನೆ, ತುಂಬಾ ಮಾಡಿದ್ದೇನೆ. ಮತ್ತೆ ನಳದಮಯಂತಿ ಪ್ರಸಂಗ ಇದ್ರೆ ಋತುಪರ್ಣನನ್ನೇ ಮಾಡೋದು ನಾನು. ಆಮೇಲೆ ವಿಶ್ವಾಮಿತ್ರ ಮೇನಕೆ ಅಂತಹ ಪ್ರಸಂಗದಲ್ಲಿ ದೇವೇಂದ್ರ ನನ್ನದು ಅಚ್ಚುಮೆಚ್ಚಿನ ಪಾತ್ರ. ಆಮೇಲೆ ಪಾಂಡವರ ವಿಚಾರಕ್ಕೆ ಮಹಾಭಾರತದ ಕಥಾನಕಗಳಿಗೆ ಬಂದ್ರೆ ಧರ್ಮರಾಯನ ಪಾತ್ರ ನನಗೆ ಅಚ್ಚುಮೆಚ್ಚು. ಧರ್ಮರಾಯ ಬರುವಂತಹ ಪಾತ್ರಗಳಲ್ಲಿ ಹೆಚ್ಚಾಗಿ ನಾನು ಧರ್ಮರಾಯನೇ. ಆಮೇಲೆ ಬೇರೆ ಪೌರಾಣಿಕ ಶಕ್ತಿ ಮಹಾತ್ಮೆಯೋ ಅಥವಾ ದೇವಿ ಭಾಗವತಕ್ಕೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಬಂದ್ರೆ ದೇವೇಂದ್ರ ಪಾತ್ರ. ಇನ್ನಿತರ ಪಾತ್ರಗಳು ಅಂದ್ರೆ ವಿಶ್ವಾಮಿತ್ರ, ದುರ್ವಾಸ, ಹೀಗಿದ್ದ ಋಷಿಗಳನ್ನೆಲ್ಲ ನಾನು ಕಲಾ ಜೀವನದ ಸ್ಮರಣೀಯ ಕ್ಷಣದ ಬಗ್ಗೆ ಕೇಳಿದೆ. ಅದು ಒಬ್ಬರ ಆಶೀರ್ವಾದ ಆಗಿರಬಹುದು, ಅಥವಾ ಒಬ್ಬರ ಶಹಬಾಸ್ಗಿರಿ ಆಗಿರಬಹುದು, ಅದರ ಒಬ್ಬರ ಹಿರಿಯ ಕಲಾವಿದರ ಹರಸುವಿಕೆ ಆಗಿರಬಹುದು, ಗಣ್ಯರ ಒಂದು ಶಾಬಾಸ್ಗಿರಿ ಆಗಿರಬಹುದು. ಎಲ್ಲಿ ಯಾವ ಒಂದು ಸ್ಮರಣೀಯ ಕ್ಷಣವನ್ನ ಇಲ್ಲಿ ನೆನಪಿಸಬಹುದೇ ಅಂತ? ಸ್ಮರಣೀಯ ಕ್ಷಣ ಎಲ್ಲೋ ಒಂದು ಪ್ರದರ್ಶನ ಕಂಡಾಗ ನಾನು ಕೆಲವನ್ನು ಮೆಚ್ಚಿಕೊಂಡದ್ದುಂಟು. ಬೇರೆ ಅಥವಾ ತಮ್ಮ ಪ್ರದರ್ಶನವನ್ನ ಕಂಡಾಗ ಯಾರೋ ಒಬ್ರು ಅಭಿಮಾನಿಗಳು ಮೆಚ್ಚಿದ್ದು ಇಂಥದ್ದು? ನೀಲಾವರದಲ್ಲಿ ತಿಂಗಳುಗಟ್ಟಲೆ ಯಕ್ಷಗಾನ ಮಾಡ್ತಾ ಇತ್ತು ನಾವು. ನೀಲಾವರ ಅಲ್ಲಿ ನಮ್ಮ ಗುರುಗಳು ಲಕ್ಷ್ಮೀನಾರಾಯಣ ರಾಯರ ಅಣ್ಣ ನೀಲಾವರ ರಾಮಕೃಷ್ಣಯ್ಯ ಅಂತ, ಅವರು ಹೆಸರಾಂತ ಭಾಗವತರು. ಮತ್ತೆ ಇಲ್ಲಿ ಯಕ್ಷಗಾನ ಕೇಂದ್ರದ ಪ್ರಾಂಶುಪಾಲರಾಗಿ ಇದ್ದವರವರು. ಅಲ್ಲಿ ಯಕ್ಷಗಾನ ತರಬೇತಿ ಕೊಟ್ಟು ನಾನೇ ಕಲಿಸಿ ಅಲ್ಲಿ ಒಂದು ಭೀಷ್ಮ ಪಾತ್ರವನ್ನು ಮಾಡಬೇಕಾಯಿತು ನಾನು. ಆ ದಿವಸ ಭೀಷ್ಮ ವಿಜಯ ಪ್ರಸಂಗವಾಗಿತ್ತದು. ಭೀಷ್ಮನ ಪಾತ್ರವನ್ನು ಮಾಡಿದ್ದೆ. ಆಗ ನಮ್ಮ ಹಿರಿಯರು ರಾಮಕೃಷ್ಣಯ್ಯನೇ ಒಂದು ಮಾತು ಹೇಳಿದ್ರು ಬೆಳಿಗ್ಗೆ, ಯಾವ ಮೇಳಕ್ಕೂ ಕಡಿಮೆ ಇಲ್ಲ ಮಾರಾಯ, ಅತ್ಯುತ್ತಮವಾಗಿ ಮಾಡಿದಿ ಅಂತ. ಅದೊಂದು ಸ್ಮರಣೀಯ ಕ್ಷಣ ನನಗೆ. ಯಾಕಂದ್ರೆ ನಾನು ಮೇಳದಲ್ಲಿ ಈ ಪಾತ್ರಗಳನ್ನು ಮಾಡಿದ್ರೆ ಯಾರ್ಯಾರೋ ಎಷ್ಟೆಷ್ಟೋ ಹೊಗಳುತ್ತಾರೆ, ಅದು ಗಮನಾರ್ಹ ಅಂತ ಅನಿಸುವುದಿಲ್ಲ. ಇದು ನಮ್ಮ ಹಿರಿಯರಾಗಿ ಸಂಪೂರ್ಣ ರಂಗ ತಂತ್ರಜ್ಞತೆಯನ್ನ ಮೈಗೂಡಿಸಿಕೊಂಡವರು ಲಕ್ಷ್ಮೀನಾರಾಯಣ ಮಾಸ್ಟ್ರು, ಹಾಗೆ ಅವರ ಅಣ್ಣ ರಾಮಕೃಷ್ಣಯ್ಯನಂತವರು ಹೊಗಳಿದ್ದಾರೆ ಅಂದ್ರೆ ನನಗೆ ಬಹಳ ಬಹಳ ಅತ್ಯಾನಂದ ಆಗಿದೆ. ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡೇ ನಾನು ಬಂದಿದ್ದೆ ಆ ದಿನ.
ಯಾಕಂದ್ರೆ ಅವರಿಗೂ ತುಂಬಾ ನನ್ನ ಮೇಲೆ ಪ್ರೀತಿ ಇತ್ತು. ಸರಿ, ರಕ್ತಗತವಾಗಿ ಬಂದಂತ ಕಲಾಸಕ್ತಿ ತಾವು ಆರಂಭದಲ್ಲಿ ಹೇಳಿದ್ರಿ. ಬಹಳಷ್ಟು ಯಕ್ಷಗಾನದ ಅಪ್ರತಿಮ ದಿಗ್ಗಜ ಕಲಾವಿದರು ಕೂಡ ತಮ್ಮ ಅಂದ್ರೆ ಬಂಧುಗಳಾಗಿದ್ರು, ಅವರ ಒಂದು ಸಾಂಗತ್ಯ ಇತ್ತು, ಅವರ ಸಾನ್ನಿಧ್ಯ ಇತ್ತು, ಅವರೊಂದಿಗೆ ಒಂದು ರೀತಿಯ ಒಡನಾಟ ಇತ್ತು. ತಮ್ಮ ಕುಟುಂಬದ ಪರಿಚಯವನ್ನು ಇಲ್ಲಿ ಮಾಡಿಕೊಡಬಹುದೇ? ಮತ್ತೆ ಪೋಷಕರು ಅಂದಿನ ಕಾಲದಲ್ಲಿ ಯಾವ ರೀತಿಯಲ್ಲಿ ತಮ್ಮ ಈ ಕಲಾ ಜೀವನಕ್ಕೆ ಪ್ರೋತ್ಸಾಹ ನೀಡಿದ್ರು ಮತ್ತು ಈಗ ಕುಟುಂಬ ಯಾವ ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದೆ? ನನ್ನ ಹಿರಿಯರು ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ ಮತ್ತೆ ಬೆಳಕಾಳ ಬಣ್ಣದವರು, ಮುಖ್ಯಪ್ರಾಣಯ್ಯ, ರಾಮಕೃಷ್ಣಯ್ಯ, ಹೀಗೆ ಅವರೆಲ್ಲ ಬಣ್ಣದವರೇ. ಮಂದರ್ತಿ ಮೇಳದಲ್ಲಿ ಒಂದು ಸಾಮಾನ್ಯ ಒಂದು 10, 20, 40, 50 ವರ್ಷಗಳು ಅವರು ಬಣ್ಣದ ಜೀವನವನ್ನೇ ಸಾಗಿಸಿದವರು. ಅಂಥವರ ಕುಟುಂಬದಿಂದ ಬಂದವ ನಾನು. ನನಗೆ ಸಹಜವಾಗಿ ಅದರ ಆಸಕ್ತಿ ಬೆಳೆಯಿತು. ಹಾಗೆಯೇ ನಮ್ಮ ಬಂಧು ಬಾಂಧವರು ಹೆಚ್ಚಿನವರೆಲ್ಲ ಯಕ್ಷಗಾನದಲ್ಲೇ ಇದ್ದದ್ರಿಂದ ಪಾಂಡೇಶ್ವರ ವೆಂಕಟರಾಯರು, ಕಾಡಪ್ಪ ಮಾಸ್ಟರ್ ಅಂತ ಹಿರಿಯರೊಬ್ಬರು ಇದ್ರು, ಅವರು ಯಕ್ಷಗಾನದ ದೊಡ್ಡ ಅರ್ಥಧಾರಿ. ಹಾಗೆ ನಮ್ಮ ಹಿರಿಯರು, ನನ್ನ ಅಜ್ಜನೂ ಕೂಡ ಮದ್ಲೆಗಾರರಾಗಿದ್ರು, ಸಣ್ಣ ಪ್ರಮಾಣದಲ್ಲಿ ಊರಿನಲ್ಲಿದ್ದ ಸಂಘ ಸಂಸ್ಥೆಗಳಿಗೆಲ್ಲ ಮದ್ಲೆ ಬಾರಿಸ್ತಿದ್ರು. ಹಾಗೆ ನನ್ನ ಸೋದರ ಮಾವ ಕೂಡ ಚಾರ ಕೃಷ್ಣರಾಯರು ಅಂತ, ಅವರು ವೇಷಧಾರಿಯೇ. ನನ್ನ ತಾಯಿಯ ಕಡೆಯಿಂದಲೂ ನನ್ನ ತಂದೆಯ ಕಡೆಯಿಂದಲೂ ಎಲ್ಲರೂ ಯಕ್ಷಗಾನ ವೇಷಧಾರಿಗಳು, ಅರ್ಥಧಾರಿಗಳು ಆದದ್ರಿಂದ, ಮತ್ತೆ ಮೂಲತಃ ನಮ್ಮ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಭಾರತ, ರಾಮಾಯಣ ಪುಸ್ತಕಗಳೆಲ್ಲ ಇದ್ದದ್ರಿಂದ ಚಿಕ್ಕಂದಿನಲ್ಲೇ ನಾನು ಅವುಗಳನ್ನೆಲ್ಲ ಓದುವ ಒಂದು ಅಭಿರುಚಿಯನ್ನು ಬೆಳೆಸಿಕೊಂಡದ್ರಿಂದ ಅದು ಮುಂದುವರಿಸುವುದಕ್ಕೆ ಸಹಾಯಕ ಆಗಿದೆ. ಪೂರಿ ಶಿವರಾಮ ಕುಲಕರ್ಣಿ. ಹೌದು. ನಂತರ ಮೇಳದಲ್ಲಿಯೂ ಶಂಕರನಾರಾಯಣ ಸಾಮಗರು, ರಾಮದಾಸ್ ಸಾಮಗರು, ಈಗ ವಾಸುದೇವ ಸಾಮಗರು, ಅವರೂ ಕೂಡ ತುಂಬಾ ನನ್ನನ್ನ ತಿದ್ದಿದ್ದಾರೆ. ಅದನ್ನು ಮರೆಯುವಂತಿಲ್ಲ. ಯಾಕಂದ್ರೆ ಸಾಮಕರೇ ಇಂತಹ ವಿಷಯದಲ್ಲಿ ಒಂದು ಸ್ವಲ್ಪ ಸಹಾಯ ಬೇಕು ಅಂತ ಕೇಳಿದ್ರೆ ಅವರು ಚೆನ್ನಾಗಿ ನಿಷ್ಕಲ್ಮಶ ಹೃದಯದಿಂದ ಅವರು ಹೇಳಿಕೊಡ್ತಾರೆ. ಯಕ್ಷಗಾನ ಆವಾಗ ತಾವು ಕಲಾ ಜೀವನಕ್ಕೆ ಅಡಿಯಿಟ್ಟಾಗ ತಂದೆ ತಾಯಿ ಏನಂತ ಹೇಳಿದ್ರು? ತಂದೆ ತಾಯಿಯರು ಪ್ರೋತ್ಸಾಹ ಕೊಟ್ಟಿದ್ರು. ಆದ್ರೂ ಬಹಳ ಬಡಸ್ತಿಕೆ ಇತ್ತು ನಮಗೆ. ಬಡಸ್ತಿಕೆ ಅವರ ಹೆಸರನ್ನ ಪ್ರಸ್ತಾಪಿಸಬಹುದಂತ ಹೇಳಿ. ನನ್ನ ತಂದೆ ತಾಯಿ ಹಾವಂಜೆ ರಾಮರಾವ್ ಅಂತ ನನ್ನ ತಂದೆ, ಸೀತಮ್ಮ ಅಂತ ನನ್ನ ತಾಯಿ. ನಾನು ಅವರ ಪ್ರೋತ್ಸಾಹ ಇಲ್ಲದಿದ್ರೆ ಬಹುಶಃ ಯಕ್ಷಗಾನಕ್ಕೆ ಸೇರ್ಪಡೆಗೊಳ್ತಾ ಇರಲಿಲ್ಲ. ಹಾಗೆ ಮುಂದೆ ಅದನ್ನು ಮುಂದುವರಿಸಲಿಕ್ಕೂ ಆಗ್ತಿರ್ಲಿಲ್ಲ. ಈಗ ದಾಂಪತ್ಯ ಜೀವನದ ನಂತರ ಯಕ್ಷಗಾನ ಕಲೆಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹ ಸಿಗ್ತದೆ ತಮಗೆ? ಈಗ ನಾನು ಮಂದರ್ತಿ ಬೇಬಿ ಅನ್ನುವಳನ್ನ ಮದುವೆ ಆದೆ 81ನೇ ಇಸ್ವಿಯಲ್ಲಿ. ಅವಳು ನನ್ನ ಸಹಧರ್ಮಿಣಿಯಾಗಿ ನಮ್ಮ ಯಕ್ಷಗಾನಕ್ಕೆ ಯಾವುದು ತಕರಾರಿಲ್ಲದೆ ಸುಮಾರು 10-18 ವರ್ಷಗಳ ಅವಧಿಯಲ್ಲಿ ಸುಮಾರು 10-15 ಸಂಘಗಳಿಗೆ ನಾನು ಪ್ರತಿನಿತ್ಯ ಎನ್ನುವಂತೆ ಹೋಗ್ತಿದ್ದೆ. ರಾತ್ರಿ 2 ಗಂಟೆಗೆ ಬರುವುದು ನಾನು ಮನೆಗೆ. 2 ಗಂಟೆಯವರೆಗೂ ಹೆಚ್ಚಿನ ರಾತ್ರಿಗಳನ್ನು ನಾನು ಯಕ್ಷಗಾನದಲ್ಲಿ ಕಳಿತಿದ್ರು. ನನ್ನ ಹೆಂಡತಿ ಅದಕ್ಕೆ ಆಕ್ಷೇಪ ಎತ್ತುತ್ತಿರಲಿಲ್ಲ. ಮಕ್ಕಳಲ್ಲಿ ಕಲಾಭಿರುಚಿಯನ್ನ ಮಕ್ಕಳು ನನ್ನ 2 ಹುಡುಗರು, ನನಗೆ 2 ಮಕ್ಕಳು. ದೊಡ್ಡವ ವಿಶ್ವೇಶ್ವರ ಅಂತ, ಅವ ಯಕ್ಷಗಾನದಲ್ಲಿ ಅಭಿರುಚಿಯನ್ನು ಬೆಳೆಸಲಿಲ್ಲ, ನಾಟಕದಲ್ಲಿ ಅವನ ಅಭಿರುಚಿ ಹೆಚ್ಚಾಯಿತು. ಅವನು ಈಗ ಹೆಚ್ಚಿನ ಕಡೆಗಳಲ್ಲಿ ಉಡುಪಿಯ ಕಲಾವಿದರು ಅಂತ ಒಂದು ಕೂಟ ಉಂಟು ಅವನಿಗೆ. ಮತ್ತೆ ಮಂಗಳೂರು ಕಡೆಗೂ ಅತಿಥಿ ಕಲಾವಿದನಾಗಿ ಕೆಲವು ಸಂಘಗಳಿಗೆ ಹೋಗ್ತಾನೆ. ನನ್ನ ಹಾಗೆ ನನ್ನ ಮಗನೂ ಕೂಡ ನಾಟಕದ ಕಲಾವಿದನಾಗಿ ಅಲ್ಲಲ್ಲಿ ಕೆಲವು ಪಾತ್ರಗಳನ್ನೆಲ್ಲ ಚೆನ್ನಾಗಿ ನಿಭಾಯಿಸಿ ಸುಮಾರು ಪ್ರಸಿದ್ಧಿಯನ್ನು ಪಡೀತಾ ಇದ್ದಾನೆ. ಸರಿ, ಮತ್ತೆ ಸಾರ್ವಜನಿಕ ಸನ್ಮಾನಗಳು, ಉಪ್ಪೂರು ಶಿವರಾಮ ಕಲ್ಕೂರ ಪ್ರಶಸ್ತಿ ಅದು ಲಭಿಸಿದಾಗ ಬಹಳ ಸಂತೋಷ ಆಗಿದೆ ನನಗೆ. ಅದು ಆಪ್ಯಾಯಮಾನವಾದ ಹೊತ್ತಾಗಿತ್ತು. ಉಪ್ಪೂರಿಗೆ ಒಂದು 4-5 ವರ್ಷ ನಾನು ತರಬೇತಿ ಬರ್ತಿದ್ದೆ. ಈಗಿನ ಹುಡುಗರಿಗಲ್ಲ, ಈಗ ಇರುವ ಕಲಾವಿದರೆಲ್ಲ ಆಗ ಇರಲಿಲ್ಲ, 1-2 ಜನ ಇದ್ರು ಅಷ್ಟೇ. ಅವರಿಗೆಲ್ಲ ತರಬೇತಿ ಕೊಟ್ಟ ಹೊತ್ತಿನಲ್ಲಿ ಒಂದು 2 ವರ್ಷ 3 ವರ್ಷಗಳಲ್ಲಿ ಒಂದು 4-5 ಆಟ ಆಗಿದೋ ಏನೋ. ಆ ಹೊತ್ತಿನಲ್ಲಿ
ಶಿವರಾಮ ಕಲ್ಕೂರ್ ಅನ್ನೋರು ಬಹಳ ಹಿರಿಯರು, ಬಹಳ ಪೂಜ್ಯರು. ಮತ್ತೆ ನನಗೆ ಬಹಳ ನನ್ನ ತಂದೆಯ ಸ್ಥಾನವೇ ಅವರಿಗೆ ನಾನು ಕೊಟ್ಟದ್ದು. ಯಾಕಂದ್ರೆ ಎಲ್ಲಾ ವಿಚಾರದಲ್ಲಿಯೂ ಮಂಜುನಾಥಯ್ಯ ಹೇಗಿದ್ದೀರಿ, ಏನಾಯ್ತು, ಒಂದು ತಾಳಮದ್ದಲೆ ಬನ್ನಿ ಮಾರ್ರೆ. ತಾಳಮದ್ದಲೆಯೂ ಆದದ್ದಿದೆ ಅಲ್ಲಿ ಉಪ್ಪೂರಿನಲ್ಲಿ. ತಾಳಮದ್ದಲೆ ನಾನು ಅರ್ಥಧಾರಿಯಾಗಿಯೂ ಭಾಗವಹಿಸಿದ್ದೇನೆ. ಅವರಿಗೆ ಬಹಳ ನನ್ನ ಮೇಲೆ ಆತ್ಮೀಯತೆ. ಅವರ ಹೆಸರಿನಲ್ಲಿ ಕೊಡಮಾಡುವಂತಹ ಶಿವರಾಮ ಕಲ್ಕೂರ ಪ್ರಶಸ್ತಿಯನ್ನ ಆಚೆ ವರ್ಷ ನನಗೆ ಕೊಟ್ಟರು. ಅದು ಬಹಳ ಹೆಮ್ಮೆ ಎನಿಸ್ತಾ ಇದೆ. ಬಹಳ ಹೆಮ್ಮೆ, ಆಶೀರ್ವಾದ ಪೂರ್ವಕವಾಗಿ ಖಂಡಿತ ಅದನ್ನ ಒಂದು ರೀತಿಯ ಸಾರ್ಥಕತೆ ಮೂಡಿದೆ. ಖಂಡಿತ ನಾಲಿಗೆಯಿಂದ ಅದನ್ನು ಹೊಗಳಿ ನಾನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಋಣವನ್ನ. ಸರಿ, ಕಲಾಜೀವನದ ಸಂತೃಪ್ತತೆ ಸಾರ್ಥಕತೆ ಬಗ್ಗೆ ತಾವು ಹೇಳಿದ್ರಿ. ಅಂದ್ರೆ ತಾವು ಗಳಿಸಿದ್ದೇನು ಪಡೆದಿದ್ದೇನು? ಯಾಕಂದ್ರೆ ಆ ಕಾಲನ ಕಲಾವಿದರು ಬಹಳ ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿದ್ರು, ತೀರಾ ಬಡತನ ಆಗಿತ್ತು. ಆದ್ರೂ ಒಂದು ಹೆಮ್ಮೆಯಿಂದ ಹೇಳುವುದಾದ್ರೆ, ನಾನು ಈ ವ್ಯಕ್ತಿತ್ವವನ್ನು ಗಳಿಸಿಕೊಂಡಿದ್ದೀನಿ, ಸದ್ಗುಣವನ್ನು ಗಳಿಸಿಕೊಂಡಿದ್ದೀನಿ, ಯಕ್ಷಗಾನದ ಮೂಲಕ ಒಂದಷ್ಟು ಪಡೆದುಕೊಂಡಿದ್ದೀನಿ, ಜನರಿಂದ ಗೌರವವನ್ನು ಪಡೆದುಕೊಂಡಿದ್ದೀನಿ ಅಂತ ಹೇಳುದಾದ್ರೆ ಅದು ನಮ್ಮ ಒಂದು ಮನೋಲ್ಲಾಸದ ಅಂತರಾಳದ ಭಾವದೀಪ್ತಿಯಾಗಿ ಅದು ಹೊರಹೊಮ್ಮುತ್ತದೆ. ಏನದು? ಅದು ಖಂಡಿತ ಯಕ್ಷಗಾನದಿಂದ ಸಂಪಾದನೆ, ಹಣ ರೂಪದಲ್ಲಿ ಸಂಪಾದನೆ ಮಾಡಿಕೊಂಡದ್ದಕ್ಕಿಂತಲೂ ಜನ ರೂಪದಲ್ಲಿ ಸಂಪಾದನೆ ಮಾಡಿಕೊಂಡದ್ದು ಜಾಸ್ತಿ. ಈಗ 10-20 ಸಂಘಗಳ ಸುಮಾರು ಒಂದು 100-200-300 ಜನ ಲೆಕ್ಕಕ್ಕೆ, ಅಷ್ಟು ಮಂದಿ ನಮಗೆ ಬಹಳ ಆತ್ಮೀಯರಾಗಿ, ಹಿತವಂತರಾಗಿ, ನಮ್ಮ ಆಪತ್ಕಾಲದಲ್ಲಿ ಕೈ ಜೋಡಿಸುವವರಾಗಿ ಇವತ್ತಿಗೂ ಇದ್ದಾರೆ. ಅಂದ್ರೆ ಆ ಹಣ ಏನೂ ಅಲ್ಲ, ನಗಣ್ಯ. ಸುಮಾರು 45 ವರ್ಷಗಳ ಒಂದು ಜೀವಿತದ ಅನುಭವದಿಂದ 15 ವರ್ಷಕ್ಕೆ ಯಕ್ಷಗಾನ ಆರಂಭಿಸಿದ್ದೇನೆ ಅಂತಂದ್ರೆ ಈಗ ಸುಮಾರು 60ರ ಅಂಚಿನಲ್ಲಿದ್ದೇನೆ ನಾನು. 60 ವರ್ಷಗಳ ಅವಧಿಯಲ್ಲಿ 45 ವರ್ಷಗಳು ಸಾರ್ಥಕ ಜೀವನವನ್ನು ಈ ಯಕ್ಷಗಾನ ರೂಪದಲ್ಲಿ ನಾನು ಪಡೆದಿದ್ದೇನೆ. ಅಂದ್ರೆ ಧನಾತ್ಮಕವಾಗಿ ಅಲ್ಲ, ಗುಣಾತ್ಮಕವಾಗಿ, ಹಣ ಸಂಪಾದನೆಯ ದೃಷ್ಟಿಯಲ್ಲ, ಈ ಜನಾನುರಾಗದ ದೃಷ್ಟಿಯಿಂದ ನಾನು ಬಹಳ ಹೆಮ್ಮೆ ಪಡುವಂತಹ ಅನುಭವವನ್ನು ಹೊಂದಿದ್ದೇನೆ. ಯಾಕಂದ್ರೆ ಎಲ್ಲರೂ ನಮ್ಮವರೇ. ಈಗ ಯಕ್ಷಗಾನ ಬೇರೆ ಬೇರೆ ಊರಿನಲ್ಲಿ ಮಾಡಿದಂತಹ ಯಕ್ಷಗಾನ ಸಂಘದವರೆಲ್ಲ ಇವತ್ತಿಗೂ ನನ್ನನ್ನ ಆತ್ಮೀಯರಾಗಿಯೇ ಬಳಸಿಕೊಳ್ತಾರೆ. ಅವರನ್ನೂ ಕೂಡ ಚೆನ್ನಾಗಿ ಆತ್ಮೀಯತೆಯಿಂದ ನಾನು ಕೂಡ ಗುರುತಿಸಿದ್ದೆ. ಸರಿ, ನಿವೃತ್ತ ಜೀವನ, ಮುಂದಿನ ಯೋಜನೆ, ಹೊಸ ಹೊಸ ಕಲ್ಪನೆಗಳು ಏನಾದ್ರೂ ಇದೆಯಾ? ನಿವೃತ್ತ ಜೀವನ ಈಗ ಯಕ್ಷಗಾನದ ವಿಚಾರದಲ್ಲಿ ಯಾರಾದರೂ ಕರೆದ್ರೆ ಹೋಗಿ ನನ್ನ ಅನಿಸಿಕೆಗಳನ್ನು ಹೇಳಿ ಅವರೊಳಗೆ ಹಂಚಿಕೊಂಡು ಬರ್ತಾ ಇದ್ದೇನೆ. ಹಾಗೆ ಅಲ್ಲಲ್ಲಿ ತಾಳಮದ್ದಲೆಗೆ ಯಾರಾದರೂ ಕರೆದ್ರೆ ಹೋಗ್ತೇನೆ, ತಾಳಮದ್ದಲೆಯಲ್ಲಿ ಕೂಟದಲ್ಲಿ ಭಾಗವಹಿಸ್ತೇನೆ. ಮೊನ್ನೆ ಇತ್ತೀಚೆಗೆ ವಾಸುದೇವ ಸಾಮಗ್ರಿ ಪುರುಸೋತಿದ್ದಾಗ ಬರ್ಲಿಕ್ಕಾಗ್ತದೆ ಕೇಳಿದ್ರು, ನೋಡುವ ಅಂತ ಹೇಳಿದ್ದೇನೆ. ಯಾಕಂದ್ರೆ ಮುಂದಿನ ನಮ್ಮ ನಿವೃತ್ತ ಬದುಕನ್ನ ಆದಷ್ಟು ಸಂತೋಷಮಯವಾಗಿ ಕಳಿಬೇಕಾದ್ರೆ ಅದೆಲ್ಲ ಹವ್ಯಾಸಗಳು ಬೇಕೇ ಬೇಕು. ಬಿಡುವಿನ ವೇಳೆಯಲ್ಲಿ ನಾನು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಯಕ್ಷಗಾನವನ್ನು ಆರಾಧಿಸಿಕೊಂಡು ಬಂದವರು ತಾವು. ಯಕ್ಷಗಾನ ಕಲಬೆರಕೆ ಆಗ್ತಾ ಇದೆ ಅನ್ನೋದು ಎಲ್ಲರ ಅಂಬೋಣ ಅನಿಸಿಕೆ. ಈ ಸಂದರ್ಭದಲ್ಲಿ ಯಕ್ಷಗಾನ ಮೂಲ ಸೌಂದರ್ಯವನ್ನ ಉಳಿಸಿಕೊಂಡು ಯಾವ ರೀತಿಯಲ್ಲಿ ಹೋಗಬೇಕು, ಮತ್ತೆ ಯಕ್ಷಗಾನಕ್ಕೆ ಜನರ ಒಂದು ಪ್ರೋತ್ಸಾಹ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಯಾವ ಸಂದೇಶವನ್ನ, ಯಾವ ಮನವಿಯನ್ನ ಮಾಡಿಕೊಳ್ಳಿಕ್ಕೆ ಇಚ್ಛಿಸ್ತೀರಾ? ಈಗಿನ ಕಲಾವಿದರು ಬಹಳಷ್ಟು ಪರಿಶ್ರಮ ಪಡಬೇಕಾಗ್ಬೇಕು. ಯಾಕೆ ಅಂದ್ರೆ ಯಾಕಾಗಿಯೋ ಏನೋ ನಂಗೆ ಗೊತ್ತಾಗುದಿಲ್ಲ, ಪುರಾಣದ ಒಂದಿಷ್ಟೂ ಅನುಭವಗಳನ್ನ ಅವರು ರಂಗಸ್ಥಳದಲ್ಲಿ ಕಾಣಿಸುವುದಿಲ್ಲ. ಯಾಕೆ ಅಂತ ಗೊತ್ತಾಗುವುದಿಲ್ಲ. ಬರೀ ಈಗಿನ ಯಾರನ್ನೋ ತೃಪ್ತಿಪಡಿಸುವುದಕ್ಕೆ ಯಾವುದೋ ನಮ್ಮ ಹಗಲು ಹೊತ್ತಿನ ವ್ಯವಹಾರಗಳ ಸಂಬಂಧವಾಗಿಯೇ ಮಾತಾಡೋದು, ಹೀಗೆಲ್ಲ ಮಾಡಿ ಒಟ್ಟಾರೆ ರಂಗವನ್ನೆಲ್ಲ ಕಲುಷಿತಗೊಳಿಸಿದ್ದಾರೆ. ಇತ್ತೀಚಿನ ಹೆಚ್ಚಿನ ಕಲಾವಿದರುಗಳಲ್ಲಿ ಅದೊಂದು ಗುಣ ಹೆಚ್ಚಾಗಿ, ಅಂದ್ರೆ ಅದು ಹಿರಿಯ ಕಲಾವಿದರಿಗೆ ಬಹಳಷ್ಟು ವೇದನೆಯನ್ನು ಕೊಡ್ತದೆ. ಅದು ಎಲ್ಲರೂ ಒಪ್ಪುವಂತಹ ಮಾತು. ಯಾಕಂದ್ರೆ ಯಕ್ಷಗಾನವನ್ನು ಆರಾಧಿಸಿಕೊಂಡು ಬಂದವರು ಇಂತಹ ಒಂದು ರೀತಿಯ ನಿರ್ಲಕ್ಷ್ಯ ಅಥವಾ ಈ ರೀತಿಯ ಅಪಮಾನ ಆದ್ರೆ ಖಂಡಿತವಾಗಿ ಸಹಿಸೋದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ತಾವು ಸೂಚಿಸ್ತೀರಾ? ಅದಕ್ಕೆ ಪರಿಹಾರ ಪ್ರೇಕ್ಷಕರೇ ಬಹಳ ಬದಲಾಗಬೇಕು ಅಂತ ಕಾಣ್ತದೆ ನನಗೆ. ಯಾಕಂದ್ರೆ ಪ್ರೇಕ್ಷಕರು ಯಕ್ಷಗಾನವನ್ನ ಬೇರೆ ನಾಟಕದ ಹಾಗೆ ಅಥವಾ ಯಾವುದೋ ಒಂದು ಕಳಪೆ ಮಾಧ್ಯಮದಿಂದ ಬಂದ ಯಕ್ಷಗಾನದ ಹಾಗೆ ನಮ್ಮ ಯಕ್ಷಗಾನವನ್ನ ನೋಡುವ ಮನಸ್ಸು ಮಾಡಬಾರದು. ಯಾಕಂದ್ರೆ ನಮ್ಮ ಯಕ್ಷಗಾನ ಅಂದ್ರೆ
ಪರಮ ಪವಿತ್ರವಾದದ್ದು. ಯಕ್ಷಗಾನದಿಂದ ಬರುವಂತಹ ಉಪದೇಶಗಳು ಅಥವಾ ಪಾಠ ಪ್ರವಚನಗಳು ಅಥವಾ ಅಲ್ಲಿ ಬರುವಂತಹ ಯಾವುದೋ ಆದರ್ಶಪ್ರಾಯವಾದ ಗುಣಾಂಶಗಳು ಅದನ್ನು ಆ ಯಕ್ಷಗಾನವಾಗಿಯೇ, ಹಳೆಯ ಯಕ್ಷಗಾನವಾಗಿಯೇ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತೆಯೇ ಪ್ರೇಕ್ಷಕರು ಭಾವಿಸಿಕೊಂಡ್ರೆ ಆ ಯಕ್ಷಗಾನ ಕಲುಷಿತವಾಗದೇ ಇರುತ್ತದೆ. ಸರಿ, ತಮ್ಮ ಸತ್ವಯುತ ಸಂಭಾಷಣೆ ಮತ್ತೆ ಸಾತ್ವಿಕ ಸಂಭಾಷಣೆ ತಾವು ಹೇಳಿದಾಗೆ, ಮತ್ತೆ ಆ ಕಾಲದಲ್ಲಿ ತಾವು ಉಪನಿಷತ್ತುಗಳನ್ನ ಒಂದು ರೀತಿಯ ಶ್ಲೋಕಗಳನ್ನ ಹೇಳಿಕೊಂಡು ಸಂಭಾಷಣೆಯನ್ನು ಒಪ್ಪಿಸ್ತಿದ್ರಿ. ಅಂತಹ ಒಂದು ಸಂಭಾಷಣೆ ಇದ್ರೆ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಹೇಳ್ತೀರಾ? ವೀಕ್ಷಕರೆಲ್ಲವರಿಗೂ ಅತ್ಯುತ್ತಮವಾದಂತಹ ವಿವೇಕಪೂರ್ಣವಾದ ಕಾರ್ಯಕ್ರಮಗಳನ್ನು ನೋಡುವುದಕ್ಕೆ, ಕೇಳುವುದಕ್ಕೆ ದೇವರು ಸಹನೆಯನ್ನು ಕೊಡಲಿ ಅಂತ ಭಾವಿಸ್ತೇನೆ. ತಮ್ಮ ಪಾತ್ರದ ಸಂಭಾಷಣೆ? ನನ್ನ ಪಾತ್ರದ ಸಂಭಾಷಣೆ ಅಂತ ಹೇಳಿದ್ರೆ, ಸ್ವರ್ಗವಾಸಿಗಳೇ, ನಾವೆಲ್ಲರೂ ದೇವತೆಗಳು. ಈ ದೇವತ್ವದ ಅರ್ಹತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಲ್ವೇ? ಲೋಕದಲ್ಲಿ ಧಾರ್ಮಿಕರಾದವರು ಮಾಡುವಂತಹ ಯಜ್ಞ ಯಾಗಾದಿಗಳಿಗೆ ಪ್ರತಿಫಲ ರೂಪವಾಗಿ ನಾವು ಮಳೆ ಬೆಳೆಗಳನ್ನು ಕೊಟ್ಟು ಅವರ ಪೋಷಣೆಯನ್ನು ಮಾಡುವವರಾಗಿದ್ದೇವೆ. ಒಂದು ಸಂಭಾಷಣೆಯನ್ನು ಒಪ್ಪಿಸಿದಂತಹ ಹಾವಂಜೆ ಮಂಜುನಾಥರಾವ್ ಅವರೇ, ತಮ್ಮ ಕಲಾ ಜೀವನದ ಎಲ್ಲ ವಿಚಾರಗಳನ್ನು ಇಲ್ಲಿ ತಿಳಿಯಪಡಿಸಿದ್ದೀರಾ. ಅದರಂತೆ ತಮ್ಮ ಈ ವಿಶ್ರಾಂತ ಜೀವನ ಇದೆ, ಅದು ಖಂಡಿತವಾಗಿಯೂ ಕಲೆಯಿಂದ ವಿಮುಖವಾಗದೇ ಇರಲಿ. ಯಾಕಂದ್ರೆ ಕಲಾಸ್ಪರ್ಶ ಒಬ್ಬ ಕಲಾವಿದನಿಗೆ ನಿರಂತರವಾಗಿ ಇದ್ರೆ ಅದೇ ಒಂದು ದೊಡ್ಡ ಸಂಪತ್ತು ಅನ್ನೋದು ನನ್ನ ಭಾವನೆ. ಹಾಗೇನೆ ಕೆಲವೊಂದು ವರ್ಗದ ಜನ ಇಂದಿಗೂ ಕೂಡ ಹಿತನುಡಿಗಳನ್ನು ಆಲಿಸುವಂತಹ, ಆಸ್ವಾದಿಸುವಂತಹ, ಆವಾಹಿಸುವಂತಹ ಒಂದು ಗುಣವನ್ನು ರೂಢಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮಂಥವರು ಈ ಯಕ್ಷಗಾನ ಕ್ಷೇತ್ರದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳದೇ ಇದ್ರೆ ಏನೋ ಒಂದು ರೀತಿಯ ವಂಚಿತರಾಗಬಹುದು ಅನ್ನೋದು ಕೂಡ ನಮ್ಮ ಅನಿಸಿಕೆ. ಅದರಿಂದ ತಮ್ಮ ಕಾಯಕವನ್ನು ಮುಂದುವರಿಸಿ ಕಲಾ ಜೀವನದ ಯಕ್ಷಗಾನದ ಕೆಲವೊಂದು ಪ್ರದರ್ಶನಗಳಲ್ಲಾದರೂ ಭಾಗವಹಿಸಿ ತಾವು ಈ ಯಕ್ಷಗಾನ ಕಲಾರಸಿಕರನ್ನು ರಂಜಿಸಿ, ಅದರಂತೆಯೇ ತಮ್ಮ ಕಲಾ ಜೀವನದ ಇಷ್ಟೊಂದು ಸಾಧನೆಗಳನ್ನು ಗಮನಿಸಿ ಸಂಘ ಸಂಸ್ಥೆಗಳ ಜೊತೆಗೆ ಸರ್ಕಾರ ಕೂಡ ಪ್ರೋತ್ಸಾಹಿಸಿದರೆ ಖಂಡಿತವಾಗಿಯೂ ತಮ್ಮ ಈ ಜೀವನ ಸಾರ್ಥಕ ಆಗಬಹುದು. ಈಗಾಗಲೇ ಸಾರ್ಥಕತೆಯ ಬಗ್ಗೆ ಹೇಳಿದರೂ ಕೂಡ ಅದೊಂದು ಗೌರವ ಅನ್ನೋ ನಿಟ್ಟಿನಲ್ಲಿ ನಾವು ಯೋಚಿಸುವುದಾದರೆ ಮತ್ತಷ್ಟು ಸಾರ್ಥಕತೆಯನ್ನು ಪಡೆದುಕೊಳ್ಳಬಹುದು ಎನ್ನುವ ಒಂದು ಅನಿಸಿಕೆಯೊಂದಿಗೆ ಮತ್ತೊಮ್ಮೆ ತಮಗೆ ಒಳ್ಳೆಯದಾಗಲಿ, ತಮ್ಮ ವಿಶ್ರಾಂತ ಜೀವನ ಉತ್ತಮವಾಗಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ಊರುತನಗೊಂದಿಲ್ಲ, ಹೊತ್ತ ಶರೀರಗಳ ಮಿತಿಯಿಲ್ಲ, ತಾ ಸಂಚರಿಸದ ಸ್ಥಳವಿಲ್ಲ, ನುಡಿಯದ ಭಾಷೆ ಮತ್ತಿಲ್ಲ.